ಇದೊಂದು ರೆಕಾರ್ಡ್ ಮಾಡ್ಕೊಡಿ. ಲಕ್ಷ್ಮೀ ದೇವಮ್ಮ ಎಲ್ಲರಿಗೂ ಶುಭ ಸಂಜೆ. ಯೋಗವು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯದ ಸಮತೋಲನಕ್ಕೆ ಸಹಕಾರಿಯಾಗಿದೆ. ನಿಯಮಿತ ಯೋಗಾಭ್ಯಾಸ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಒತ್ತಡ ಕಡಿಮೆ ಮಾಡುತ್ತದೆ ಮತ್ತು ಏಕಾಗ್ರತೆ ವೃದ್ಧಿಸುತ್ತದೆ. ದೇಹ, ಮನಸ್ಸು, ಪ್ರಾಣವನ್ನು ಜೋಡಿಸುವ ಸಮಗ್ರ ಜೀವನ ಶೈಲಿಯೇ ಯೋಗ. ವೃಕ್ಷಾಸನ. ಇದು ದೇಹದ ಸಮತೋಲನವನ್ನು ಸುಧಾರಿಸುತ್ತದೆ ಮತ್ತು ಮರದಂತೆ ದೃಢವಾಗಿ ನಿಲ್ಲುವ ಸಹಾಯ ಮಾಡುತ್ತದೆ. ಎತ್ತರ ಬೆಳೆಯಲು, ಬೆನ್ನೆಲುಬು ಹಿಗ್ಗಲು ಸಹಾಯಕವಾಗುತ್ತದೆ. ವೀರಭದ್ರಾಸನ 1 ಶಕ್ತಿ ಮತ್ತು ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಆರೋಗ್ಯವರ್ಧನೆ, ಉಸಿರಾಟದ ಸುಧಾರಣೆಯಾಗುತ್ತದೆ. ತ್ರಿಕೋನಾಸನ ಬೆನ್ನು ನೋವು ನಿವಾರಣೆ, ದೈಹಿಕ ಬಲವೃದ್ಧಿ, ಸೊಂಟ ಮತ್ತು ಹೊಟ್ಟೆಯ ಭಾಗದ ಕೊಬ್ಬನ್ನು ಕರಗಿಸುತ್ತದೆ. ಪಾರ್ಶ್ವಕೋನಾಸನ ಕಾಲು ಮತ್ತು ಪಾದಗಳ ಕೀಲುಗಳನ್ನು ಗಟ್ಟಿಗೊಳಿಸುತ್ತದೆ. ಕಿಡ್ನಿಯಲ್ಲಿನ ಸಣ್ಣ ಕಲ್ಲುಗಳನ್ನು ಹೊರಹಾಕಲು ಸಹಾಯಕವಾಗುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಉಷ್ಟ್ರಾಸನ ಸೌಂದರ್ಯ ವೃದ್ಧಿ, ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಗ್ಯಾಸ್ಟ್ರಿಕ್ ತೊಂದರೆಯನ್ನು ಕೂಡ ಕಡಿಮೆ ಮಾಡುತ್ತದೆ. ಭುಜಂಗಾಸನ ಬೆನ್ನು ನೋವು ನಿವಾರಣೆ ಮತ್ತು ಕುತ್ತಿಗೆ ನೋವನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತದೆ. ಶ್ವಾಸಕೋಶ ಮತ್ತು ಎದೆಯ ವಿಸ್ತರಣೆ ಮಾಡುತ್ತದೆ. ಏಕಪಾದ ಶಲಭಾಸನ ಬೆನ್ನು ನೋವು ನಿವಾರಣೆ, ಜೀರ್ಣಕ್ರಿಯೆ ವೃದ್ಧಿ, ಬಲವರ್ಧನೆ, ರಕ್ತ ಪರಿಚಲನೆ ಸುಗಮವಾಗಿ ಆಗುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಸರ್ವಾಂಗಾಸನ ಆಸನಗಳ ರಾಣಿ ಸರ್ವಾಂಗಾಸನ ಆದರೆ ಮಧ್ಯಭಾಗದಲ್ಲಿ ಆಸನಗಳ ರಾಜ ಶಿರಸಾಸನ. ಸರ್ವಾಂಗಾಸನ ಸಹನ ಶಕ್ತಿ, ಸಂಯಮ, ತಾಳ್ಮೆಯನ್ನು ಹೆಚ್ಚು ಮಾಡುತ್ತದೆ. ಥೈರಾಯ್ಡ್ ಗ್ರಂಥಿಗಳಿಗೂ ಉಪಯೋಗವಾಗುತ್ತದೆ. ಶಿರಸಾಸನ ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಕೂದಲುದುರುವ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ಧೈರ್ಯವನ್ನು ಹೆಚ್ಚು ಮಾಡುತ್ತದೆ. ಕರ್ಣಪೀಡಾಸನ ಕಿವಿ ಸಂಬಂಧಿತ ಸಮಸ್ಯೆಗಳಿಗೆ ಉಪಯುಕ್ತ. ನಿದ್ರಾಹೀನತೆ ನಿವಾರಣೆ, ದೇಹದ ದಣಿವನ್ನು ಕಡಿಮೆ ಮಾಡುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಊರ್ಧ್ವ ಧನುರಾಸನ ಅಥವಾ ಚಕ್ರಾಸನ ಕೈ, ಕಾಲು, ಭುಜ ಮತ್ತು ಎದೆಯ ಸ್ನಾಯುಗಳನ್ನು ಬಲವಾಗಿಸುತ್ತದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಬಕಾಸನ ಮಧ್ಯಭಾಗದಲ್ಲಿ ವೃಕ್ಷಾಸನ ಕೈಗಳಿಗೆ, ಮಣಿಕಟ್ಟುಗಳಿಗೆ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ನರಮಂಡಲವನ್ನು ಉತ್ತೇಜಿಸುತ್ತದೆ. ವೃಕ್ಷಾಸನ ಏಕಾಗ್ರತೆಯನ್ನು ವೃದ್ಧಿ ಮಾಡುತ್ತದೆ. ಸ್ಲೋಲಿ ಕಮ್ ಬ್ಯಾಕ್.
ಅರ್ಧ ಹನುಮಾನಾಸನ. ತೊಡೆಯ ಸ್ನಾಯುಗಳಿಗೆ ಮತ್ತು ರಕ್ತ ಸಂಚಾರ ಸುಧಾರಣೆಯಾಗುತ್ತದೆ. ಕಾಲುಗಳ ಬಲವನ್ನ ಹೆಚ್ಚಿಸುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಯೋಗ ಪಿರಮಿಡ್. ಆಸನಗಳನ್ನು ಯೂಸ್ ಮಾಡಿಕೊಂಡ್ರೆ ಪಿರಮಿಡ್ ಅನ್ನ ಮಾಡ್ತಾ ಇದ್ದಾರೆ. ಮುಂಭಾಗದಲ್ಲಿ ಪೂರ್ಣ ಶಲಭಾಸನ, ಧನುರಾಸನ. ಮುಂಭಾಗದಲ್ಲಿರುವ ಆಸನ ಧನುರಾಸನ ಹೊಟ್ಟೆಯ ಭಾಗದ ಕೊಬ್ಬನ್ನು ನಿವಾರಿಸುತ್ತದೆ. ಮಾರ್ಜರಿ ಆಸನ ಮುಂಭಾಗದಲ್ಲಿರುವುದು ಉಪವಿಷ್ಟ ಕೋನಾಸನ ಮತ್ತು ಪೂರ್ಣ ಉಷ್ಟ್ರಾಸನ. ಉಪವಿಷ್ಟ ಕೋನಾಸನ ವಸ್ತಿ ಕುಹರ ಮೂತ್ರಪಿಂಡಗಳಿಗೆ ಉಪಯೋಗವಾಗುತ್ತದೆ. ಮುಂಭಾಗದಲ್ಲಿರುವುದು ಮತ್ಸ್ಯಾಸನ ಮಲಬದ್ಧತೆ ನಿವಾರಣೆಗೆ ಉಪಯೋಗವಾಗುತ್ತದೆ. ಥೈರಾಯ್ಡ್ ಗ್ರಂಥಿಗಳಿಗೆ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿಗೂ ಕೂಡ ಉಪಯೋಗವಾಗುತ್ತದೆ. ಏಕಪಾದ ಚಕ್ರಾಸನ ಮುಂಭಾಗದಲ್ಲಿ. ಏಕಪಾದ ಚಕ್ರಾಸನ ಕೂಡ ಹೊಟ್ಟೆಯ ಸ್ನಾಯುಗಳನ್ನು ಶಕ್ತಿಯುತವಾಗಿ ಮಾಡುತ್ತದೆ. ಕಾಲಿನ ಮತ್ತು ಕೈಗಳ ಸ್ನಾಯುಗಳನ್ನು ಶಕ್ತಿಯುತವಾಗಿ ಮಾಡುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಮುಂಭಾಗದಲ್ಲಿ ರಾಜಕಪೋತಾನಾಸನ, ಬಕಾಸನ, ನಟರಾಜಾಸನ ಏಕಾಗ್ರತೆಯನ್ನು ವೃದ್ಧಿ ಮಾಡುತ್ತದೆ. ಬಕಾಸನ ಕೈಕಾಲುಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ರಾಜಕಪೋತಾನಾಸನ ಮೂತ್ರಪಿಂಡಗಳಿಗೆ ಉಪಯೋಗವಾಗುತ್ತದೆ. ಪದ್ಮಾಸನ ಏಕಾಗ್ರತ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಸ್ಲೋಲಿ ಕಮ್ ಬ್ಯಾಕ್. ಅರ್ಧಚಕ್ರಾಸನ ಮಧ್ಯಭಾಗದಲ್ಲಿ ಊರ್ಧ್ವನಮನಾಸನ. ಅರ್ಧಚಕ್ರಾಸನ ಥೈರಾಯ್ಡ್ ಗ್ರಂಥಿಗಳಿಗೆ ಮತ್ತು ಬೆನ್ನಿನ ಭಾಗಕ್ಕೆ ಉಪಯೋಗವಾಗುತ್ತದೆ. ಮುಂಭಾಗದಲ್ಲಿ ಪದ್ಮಾಸನ. ಸ್ಲೋಲಿ ಕಮ್ ಬ್ಯಾಕ್. ಧನ್ಯವಾದಗಳು. Thank you for the serene performance. I invite respected Ms. Gayatri M. to honor the teacher in charge, Ms. Banashankari.